ದರ್ಶನ್ ಕೇಸ್ನಲ್ಲಿ ಯಾವುದೇ ಒತ್ತಡ ಇಲ್ಲ. ಸಚಿವ ಎಂ.ಬಿ. ಪಾಟೀಲ್ ಅವರು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಒತ್ತಡ ಇದ್ದಿದ್ರೆ ಇರ್ತಾ ಇತ್ತು ಬೇರೆ ರೀತಿಯಲ್ಲಿ. ದರ್ಶನ್ ಕೇಸ್ ಆಗಲಿ ಯಾವುದೇ ಕೇಸ್ ಆಗಲಿ, ಯಾವುದೇ ಕೇಸ್ ಅಂತ ಹೇಳಕ್ ಹೋಗ್ಬಿಡಿ, ಈ ಕೇಸಲ್ಲಿ ಮಾತ್ರ ಹೇಳಿ ನಮ್ಮ ಸರ್ಕಾರ ಪೊಲೀಸ್ ಇಲಾಖೆ ನಿಷ್ಪಕ್ಷಪಾತ ತನಿಖೆಯನ್ನ ನಡೆಸುತ್ತೆ, ನಮ್ಮ ಮುಖ್ಯಮಂತ್ರಿಗಳು ಸಮರ್ಥರಿದ್ದಾರೆ ಅಂತ ಎಂ.ಬಿ. ಪಾಟೀಲ್ ಅವರು ಹೇಳಿದ್ದಾರೆ. ಸೊ ದರ್ಶನ್ ಕೇಸ್ನಲ್ಲಿ ಯಾವುದೇ ಒತ್ತಡ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ದರ್ಶನ್ ಕೇಸ್ ಆಗಲಿ ಇನ್ನಿತರ ಯಾವುದೇ ಕೇಸ್ ಆಗಲಿ ಇವತ್ತು ನಮ್ಮ ಸರ್ಕಾರ ಪೊಲೀಸ್ ಇಲಾಖೆ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡ್ತದೆ. ಅದರ ಬಗ್ಗೆ ಸಂಶಯ ಬೇಕಾಗಿಲ್ಲ. ಯಾವುದೇ ಪ್ರೆಷರು ಯಾವುದೇ ಇದಕ್ಕೆ ಇಲ್ಲ ಆಗೋದಲ್ಲ. ಮುಖ್ಯಮಂತ್ರಿಗಳು ಸ್ಪಷ್ಟ ಮಾಡಿಬಿಟ್ಟಿದ್ದಾರೆ. ನೋಡಿ, ದರ್ಶನ್ ಕೇಸ್ ಆಗಲಿ ಇನ್ನಿತರ ಯಾವುದೇ ಕೇಸ್ ಆಗಲಿ ಇವತ್ತು ನಮ್ಮ ಸರ್ಕಾರ ಪೊಲೀಸ್ ಇಲಾಖೆ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡ್ತದೆ. ಅದರ ಬಗ್ಗೆ ಸಂಶಯ ಬೇಕಾಗಿಲ್ಲ. ಯಾವುದೇ ಪ್ರೆಷರು ಯಾವುದೇ ಇದಕ್ಕೆ ಇವರು ಕೂಡ ಇದಕ್ಕೆ ಪ್ರತಿಕ್ರಿಯೆಯನ್ನ ಕೊಡ್ತಾ ಇದ್ದಾರೆ. ನನ್ನನ್ನು ಯಾಕೆ ಅದರಲ್ಲಿ ಎಳಿತೀರಾ ಅಂತ ದರ್ಶನ್ ವಿಚಾರದಲ್ಲಿ ಕುಮಾರಸ್ವಾಮಿ ಅವರು ಆಡ್ತಾ ಇರುವಂತ ಮಾತು. ತನಿಖೆ ನಡೀತಾ ಇದೆ, ತನಿಖೆ ನಡೀಲಿ ಅಂತ ಕೇಂದ್ರ ಸಚಿವರು ಕುಮಾರಸ್ವಾಮಿ ಅವರು ಮಾತನಾಡಿದ್ದಾರೆ. ನನ್ನನ್ನು ಯಾತಕ್ಕೆ ಅಲ್ಲಿಗೆ ಎಳಿತೀರಿ? ಬನ್ನಿ, ಅದೆಲ್ಲ ತನಿಖೆ ನಡೀತಿದೆ, ತನಿಖೆ ಮಾಡ್ತೇನೆ. ನನ್ನನ್ನು ಯಾತಕ್ಕೆ ಅಲ್ಲಿಗೆ ಎಳಿತೀರಿ? ಬನ್ನಿ, ಅದೆಲ್ಲ ತನಿಖೆ ನಡೀತಿದೆ, ತನಿಖೆ ಮಾಡ್ತೇನೆ. ನನ್ನನ್ನು ಯಾತಕ್ಕೆ ಅಲ್ಲಿಗೆ ಎಳಿತೀರಿ? ಬನ್ನಿ, ಅದೆಲ್ಲ ತನಿಖೆ ನಡೀತಿದೆ. ಫೇರ್, ಅದು ತನಿಖೆ ನಡೀತಾ ಇದೆ, ಅವ್ರ ಪಾಡಿಗೆ ಇರುತ್ತೆ. ನನ್ನನ್ನು ಯಾಕೆ ಎಳಿತೀರಿ ಅಂತೇಳಿ ಅವ್ರು ಕೆಲಸ ಮಾಡೋಕ್ಕೆ, ಅವ್ರಿಗೆ ಕೇಂದ್ರ ಸಚಿವರಾಗಿದ್ದಾರೆ, ಅವ್ರಿಗೆ ಮಾಡೋಕ್ಕೆ ಅವ್ರಿಗೆ ತುಂಬ ಕೆಲಸ ಇರುತ್ತೆ. ಸೊ ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಬಟ್ ಏನು ರಿಯಾಕ್ಟ್ ಮಾಡ್ತಾರೆ ಅನ್ನುವಂಥ ಕೇಳಬೇಕು. ಏನಾದರೂ ರಿಯಾಕ್ಟ್ ಮಾಡೋದವ್ರು ಮಾಡ್ತಾರೆ, ಇಲ್ಲ ಅಂದರೆ ಇಲ್ಲ.